ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಫಿನಾನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರ, ಅಲ್ಲೂ ಮೂಢನಂಬಿಕೆ ಇರುತ್ತಾ ಅನ್ನೋದೊಂದು ನನ್ನ ಪ್ರಶ್ನೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲೂ ನಾವು ಭಯಭೀತರಾಗಿರಬೇಕು. ಅಮಾವಾಸ್ಯೆ ಬಂದರೆ ನನಗೆ ಭಯ, ಸ್ಟಾಕ್ ಮಾರ್ಕೆಟಲ್ಲಿ ನನಗೆ ಭಯ ಆಗುತ್ತೆ. ಹುಣ್ಣಿಮೆ ಬಂದರೆ ನನಗೆ ಖುಷಿ ಆಗುತ್ತೆ. ಭಾರತದಲ್ಲಿ ಯಾರೂ ಮಾಡದಿರೋವಂಥ ವಿಡಿಯೋ ನಾವು ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ 450 ಲಕ್ಷ ಕೋಟಿ ಹೂಡಿಕೆ ಮಾಡಿದ್ದಾರೆ ಶೇರ್ ಮಾರ್ಕೆಟಲ್ಲಿ. ಈ ಅಮಾವಾಸ್ಯೆ ಹುಣ್ಣಿಮೆ ಬಂದವಾಗ ಅಲೆಗಳೆಲ್ಲ ಅಬ್ಬರ ಜಾಸ್ತಿ ಆಗುತ್ತೆ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಅದೇ ಥರ ಹುಬ್ಬರಗಳು, ಏರಿಳಿತಗಳು ಜಾಸ್ತಿ ಆಗುತ್ತೆ ಹುಣ್ಣಿಮೆ ಅಮಾವಾಸ್ಯೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಹುಣ್ಣಿಮೆನೇ ದಿವಸನೇ ಏನಕ್ಕೆ ಇಂಡಿಯಾ ಪಾಕಿಸ್ತಾನ ವಾರ್ ನಿಂತು ಹೋಗ್ಬೇಕಾಯ್ತು? ಆ ಯಕ್ಷ ಪ್ರಶ್ನೆಗೆ ಉತ್ತರ ಯಾರ ಹತ್ರನೂ ಇಲ್ಲ. ಜ್ಯುವೆಲರಿ ಶಾಪು ಕೋಟ್ಯಾಂತರ ರೂಪಾಯಿ ವ್ಯಾಪಾರ ನಡೆಯುತ್ತೆ, ಅಮಾವಾಸ್ಯೆ ದಿವಸ ಅವನು ಅಂಗಡಿ ಮುಚ್ತಾನಂದರೆ ಅವನು ಈಸ್ ಥಿಂಕಿಂಗ್, ಅವನ ಬಿಲೀಫ್ ಈಸ್ ಮೋರ್ ದೆನ್ ಮನಿ. ನಾನು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಬೇಕಾದ್ರೂ ಸಕ್ಸಸ್ಫುಲ್ ಆಗ್ಬೋದು. ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ TD ಅಕಾಡೆಮಿಯ ಮುಖ್ಯಸ್ಥರಾಗಿರುವಂಥ ಮನೋಜ್ ಕುಮಾರ್ ಅವರು. ಮನೋಜ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಮಸ್ತೆ. ನಿಮಗೆ ಗೊತ್ತಿರಬಹುದು, TD ಅನ್ನೋದು ಬೆಂಗಳೂರಿನಲ್ಲಿ ಶುರುವಾಗಿರುವಂಥ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಮತ್ತು ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್. ಅದು ಈಗ ಅದು ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲಿ ಕೂಡ ತನ್ನ ಶಾಖೆಗಳನ್ನ ಹೊಂದಿದೆ. ದಾವಣಗೆರೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಮೈಸೂರು ಇರ್ಬೋದು, ಮತ್ತು ಹುಬ್ಳಿ ಇರು. ಸೊ ಅಲ್ಲಿ ಎಲ್ಲ ತನ್ನ ಸಂಸ್ಥೆಗಳನ್ನ ಹೊಂದಿದೆ. ಬೆಂಗಳೂರಲ್ಲಿ ಎಷ್ಟು ಶಾಖೆಗಳು? 4 ಬ್ರಾಂಚ್ಗಳಿದೆ. ಈಗ ಹೊಸದಾಗಿ ಅವರು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕೂಡ ಒಂದು ಬ್ರಾಂಚ್ ಮಾಡ್ತಾ ಇದ್ದಾರೆ. ಸೊ ಆ ಎಲ್ಲ ಫೋನ್ ನಂಬರ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಆಸಕ್ತರು ನೋಡಿ. ಬಟ್ ಆದರೆ ಇವತ್ತು ನಾನು ಮಾತಾಡ್ಬೇಕು ಅಂದ್ಕೊಂಡಿರೋ ವಿಚಾರ ಏನು ಅಂತಂದರೆ, ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಫಿನಾನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರ, ಅಲ್ಲೂ ಮೂಢನಂಬಿಕೆ ಇರುತ್ತಾ ಅನ್ನೋದೊಂದು ನನ್ನ ಪ್ರಶ್ನೆ. ಓಕೆ, ಏಕೆಂದರೆ ನಾವು ಯೂಶ್ವಲಿ ಲಕ್ಷ್ಮಿ ಹಣ ಅಂದರೆ ಲಕ್ಷ್ಮಿ ಹೋಲಿಸ್ತೀವಿ ಅಲ್ವಾ? ಲಕ್ಷ್ಮಿ ಅದರ ಅಧಿದೇವತೆ ಅಂತ ಅನ್ಕೋತೀವಿ. ಅಲ್ಲಿ ಅದು ಭಕ್ತಿ ಇರೋದ್ರ ಬಗ್ಗೆ ಏನೂ ಸಮಸ್ಯೆ ಇಲ್ಲ. ಆದರೆ ಮೂಢನಂಬಿಕೆಗಳು ಬಂದಾಗ ಸಮಸ್ಯೆಗಳು ಉಂಟಾಗಬಹುದೇನೋ ನನಗೆ ಗೊತ್ತಿಲ್ಲ. ಸೊ ಯಾವ ಮೂಢನಂಬಿಕೆಗಳು ಮಾರ್ಕೆಟಲ್ಲಿ ಇದ್ದಾವೆ ಮತ್ತು ಯಾವುದು ತಪ್ಪು ನಂಬಿಕೆಗಳು, ಯಾವುದು ಸರಿ ನಂಬಿಕೆಗಳು, ಅದ್ರ ಬಗ್ಗೆ ಮಾತಾಡ್ಬೋದು ಮನೋಜ್? ಎಸ್ ಸರ್, ಡೆಫಿನೆಟ್ಲಿ ಸರ್. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ನಂಬಿಕೆಗಳು ಇರಬೇಕು. ಆ್ಯಕ್ಚುಲಿ ನಿಜ ಜೀವನದಲ್ಲಿ ನಂಬಿಕೆ ಇರಬೇಕು. ಬಟ್ ಆಸ್ಟ್ರಾಲಜಿ ಒಂಥರ ಜ್ಯೋತಿಷ್ಯವನ್ನು ಸ್ಟಾಕ್ ಮಾರ್ಕೆಟ್ಗೆ ಅಳವಡಿಸ್ಕೊಂಡಿದ್ದಾರೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಅದು ಕೇಳಿದಾಗ ನನಗೂ ನಗು ಬಂತು, ಸ್ಟಾಕ್ ಮಾರ್ಕೆಟಲ್ಲಿ ಅಸ್ಟ್ರಾಲಜಿ ಎಲ್ಲ ವರ್ಕ್ ಆಗುತ್ತಾ ಅಂತ. ಬಟ್ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದ್ರ ಬಗ್ಗೆನೇ ಇವತ್ತಿನ ಟಾಪಿಕ್ಕು. ಸ್ಟಾಕ್ ಮಾರ್ಕೆಟಲ್ಲಿ ಅಸ್ಟ್ರಾಲಜಿ ವರ್ಕ್ ಆಗುತ್ತಾ? ಸೊ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು. ಬಟ್ ನಾನು ಇವತ್ತು ಪ್ರೂವ್ ಮಾಡಿ ತೋರಿಸ್ತೀನಿ ಅದು ವರ್ಕ್ ಆಗುತ್ತೆ. ಬಟ್ ಎಷ್ಟು ಎಕ್ಸ್ಟೆಂಟ್ ವರ್ಕ್ ಆಗುತ್ತೆ ಅನ್ನೋದು ನಾವು ಹೇಳ್ಬೋದು. ಎಸ್ ಆ ವರ್ಕ್ ಆಗೋದು ಹೇಗೆ ಅಂದರೆ, ಜನರ ನಂಬಿಕೆ ಮೇಲೆ ವರ್ಕ್ ಆಗುತ್ತೆ ಬಿಟ್ಟರೆ ಅದ್ರ ಹಿಂದೆ ಏನೋ ಒಂದು ಮ್ಯಾಜಿಕ್ ಇದೆ ಅಂತ ಅನ್ಕೋಬಿಡಿ ದಯವಿಟ್ಟು. ಓಕೆ, ಅದು ಹೇಗೆ ಅಂತ ಮನೋಜ್ ಅವರು ಹೇಳ್ತಾರೆ. ಸೊ ನಾನೊಂದು ಸಿಂಪಲ್ ಇವತ್ತು ಇಂಡಿಕೇಟರ್ ಹೇಳ್ಕೊಡ್ತೀನಿ. ಸೊ ಆ ಇಂಡಿಕೇಟರ್ ಬಂದೆ, ಸೊ ನಮ್ಮ ಚಂದ್ರ ಭೂಮಿ ಸುತ್ತಾಡ್ತಾನೆ. ಸೊ ಅದನ್ನು ಅಮಾವಾಸ್ಯೆ ಹುಣ್ಣಿಮೆ ಅಂತ ಕರೀತಾರೆ. ಅಮಾವಾಸ್ಯೆ ಹುಣ್ಣಿಮೆಗೆ ನಿಮ್ಗೆ ಗೊತ್ತಿರೋಂಗೆ ಏನೇನು ಚೇಂಜಸ್ ಆಗ್ಬೋದು ಸರ್ ಪ್ರಕೃತಿಯಲ್ಲಿ? ಪ್ರಕೃತಿಯಲ್ಲಿ ಏನಿಲ್ಲ. ಈಗ ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನ ಚಂದ್ರ ಫುಲ್ ಮೂನ್ ಕಾಣಿಸ್ತಾನೆ ಮತ್ತು ಅಮಾವಾಸ್ಯೆ ದಿನ ಆತ ಕಾಣಲ್ಲ. ಇದು ನಮಗೆ ಗೊತ್ತಿರುವಂಥದ್ದು. ಓಕೆ, ಬಿದಿಗೆ ಚಂದ್ರ ಮತ್ತು ಅದಿಗೆ ಚಂದ್ರ ಅಂತ ನಾವು ಹೇಳ್ತೀವಿ. ಸೊ ಬೆಳೀತಾ ಹೋಗೋದು, ಕ್ಷೀಣಿಸ್ತಾ ಹೋಗೋದು ಎರಡು ಇದ್ದೇ ಇರುತ್ತೆ ಸೈಕಲ್ಗಳು. ಬಟ್ ಎರಡು ಮುಖ್ಯವಾದ್ದೇನೆಂದರೆ, ಒಂದು ಹುಣ್ಣಿಮೆ, ಇನ್ನೊಂದು ಅಮಾವಾಸ್ಯೆ. ಎರಡೂ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹಬ್ಬಗಳು. ನಾವು ಆವತ್ತಿನ ದಿನ ಏನೋ ಸ್ವೀಟ್ ಮಾಡಿ ತಿನ್ನೋದು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಸೊ ಹುಣ್ಣಿಮೆ ದಿನ ಆಸ್ಪಿಷಿಯಸ್ ಅಂತ ಅನ್ಕೋತೀವಿ. ಅಮಾವಾಸ್ಯೆ ದಿನ ಸ್ವಲ್ಪ ಜಾಗರೂಕರಾಗಿರಿ, ಕತ್ಲಲ್ಲಿ ಹೊರಗಡೆ ಹೋಗಬೇಡಿ ಅನ್ನೋದು ಇರುತ್ತೆ. ಈ ಥರದ್ದು ಒಂದಷ್ಟು ಅಂದರೆ ನಾಟ್ ವೆರಿ ಇನ್ ಡೆಪ್ತ್, ಬಟ್ ಜನಸಾಮಾನ್ಯರಿಗೆ ಏನು ಮಾಹಿತಿ ಇದೆ ಅದನ್ನು ನನಗೆ ಗೊತ್ತಿದೆ. ಸರ್ ಅಮಾವಾಸ್ಯೆ ದಿವಸ ಸ್ವಲ್ಪ ಜನ ಭಯ ಪಡ್ತಾರೆ. ಇವತ್ತೆಲ್ಲೂ ಹೋಗ್ಬೇಡ, ನಿಧಾನಕ್ಕೆ ಹೋಗು, ಕೇರ್ಫುಲ್ ಆಗಿರೋ, ಇವತ್ತು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಡ, ಇದೆಲ್ಲ ಸೊ ಯೂಶಲಿ ಕೇಳಿರ್ತೀರ.
ಬಟ್ ಸ್ಟಾಕ್ ಮಾರ್ಕೆಟಲ್ಲೂ ನಾವು ಭಯಭೀತರಾಗಿರಬೇಕು. ಅಮಾವಾಸ್ಯೆ ಬಂದರೆ ನನಗೆ ಭಯ, ಸ್ಟಾಕ್ ಮಾರ್ಕೆಟಲ್ಲಿ ನನಗೆ ಭಯ ಆಗುತ್ತೆ. ಹುಣ್ಣಿಮೆ ಬಂದರೆ ನನಗೆ ಖುಷಿ ಆಗುತ್ತೆ. ಅದು ಕೇಳ್ಬೋದು, ಸರ್ ನೀವು ಇಷ್ಟು 10 ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಿಮಗೇನು ಸರ್ ಭಯ ಅಂತ. ಆ ಭಯಕ್ಕೆ ಒಂದು ರೀಸನ್ ಇದೆ. ನಾನು ಪ್ರತಿಯೊಂದೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಹುಶಃ ಇದು ಭಾರತದಲ್ಲಿ ಯಾರೂ ಮಾಡದಿರೋವಂಥ ವೀಡಿಯೋ. ಸೊ ನಾವು ಮಾಡ್ತಾಯಿದ್ದೀವಿ. ಸೊ ಮಾಡಿರ್ಬೋದೇನೋ, ಗೊತ್ತಿರ್ಬೋದೇನೋ, ಬಟ್ ಮೆಜಾರಿಟಿ ಅವ್ರಿಗೆ ಈ ಅಮಾವಾಸ್ಯೆ ಹುಣ್ಣಿಮೆ ಸ್ಟಾಕ್ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದೇ ಗೊತ್ತಿಲ್ಲ. ಬಟ್ ಅದು ಬೀರುತ್ತೆ, ಯಾವ ಮಟ್ಟದಲ್ಲಿ ಬೀರುತ್ತೆ ಪ್ರತಿಯೊಂದು ತಿಳ್ಕೊಳ್ಳೋಣ. ಸೊ ಯೂಶ್ವಲಿ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದವಾಗ ಅಲೆಗಳೆಲ್ಲ ಅಬ್ಬರ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ರೀಸನ್, ಸೈಂಟಿಫಿಕ್ ರೀಸನ್ ಸಹ ಇದೆ, ಅದು ನೀವು ಓದ್ಬೋದು ಇಂಟರ್ನೆಟ್ಟಲ್ಲಿ. ಸೊ ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಅದೇ ಥರ ಹುಬ್ಬರಗಳು, ಏರಿಳಿತಗಳು ಜಾಸ್ತಿ ಆಗುತ್ತೆ ಹುಣ್ಣಿಮೆ ಅಮಾವಾಸ್ಯೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಸರ್ ಸ್ಟಾಕ್ ಮಾರ್ಕೆಟ್ಗೂ ಅಲ್ಲಿ ಅಲೆಗಳಿಗೂ ಏನು ಸಂಬಂಧ? ಇಲ್ಲಿನೂ ನಮ್ಮ ಮನುಷ್ಯನ ದೇಹದಲ್ಲಿ ಸೊ ಆಲ್ಮೋಸ್ಟ್ ನಿಮಗೆ ಐ ಥಿಂಕ್ 70-80% ನೀರಿರುತ್ತೆ. 75%. ಎಸ್. ಸೊ ನೀರಿರುತ್ತೆ. ಸೊ ಅದೇ ಥರ ನಮ್ಮ ದೇಹದಲ್ಲೂ ಬದಲಾವಣೆಗಳಾಗತ್ತೆ. ಸೊ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ, ಆ್ಯಂಡ್ ಬ್ರೈನ್ ಈಸ್ ಐ ಥಿಂಕ್ 90% ವಾಟರ್. ಸೊ ಬ್ರೈನ್ಗೆ ಸಿಕ್ಕಾಪಟ್ಟೆ ನೀರು ಬೇಕಾಗುತ್ತೆ. ಸೊ ಅದಕ್ಕೆ ನೀರು ಕುಡಿತಾ ಇರಬೇಕು, ವಾಟ್ ಎವರ್. ಸೊ ಡೆಫಿನೆಟ್ಲಿ ಬ್ರೈನಲ್ಲಿನೂ ಸಹ ಯೋಚನೆಗಳು ಸಮಥಿಂಗ್ ಚೇಂಜಸ್ ಆಗುತ್ತೆ. ಆ್ಯಂಡ್ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಯಾವ ಥರ ಮನುಷ್ಯ ಡಿಸಿಷನ್ ತಗೊಳ್ತಾನಲ್ಲ, ಆ ಡಿಸಿಷನಲ್ಲೂ ಪ್ಲಸ್ಸು ಮೈನಸ್ಸು ಡಿಸಿಷನ್ಸು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನಾನು ಹೇಳ್ತಲ್ಲ, ಮೇಜರ್ ಅಸ್ಟ್ರಾಲಜರ್ಸ್ ಹೇಳಿರೋ ಮಾತು. ಸೊ ಬಟ್ ಅದನ್ನು ನಾವು ಸೈಂಟಿಫಿಕ್ಕಾಗೆ, ಸೊ ಇಷ್ಟು ದೊಡ್ಡ ಮಾರ್ಕೆಟ್ ನಮ್ಮ ದೇಶದಲ್ಲಿ 450 ಲಕ್ಷ ಕೋಟಿ ಹೂಡಿಕೆ ಮಾಡಿದ್ದಾರೆ ಶೇರ್ ಮಾರ್ಕೆಟಲ್ಲಿ. 450 ಲಕ್ಷ ಕೋಟಿ, ಅಷ್ಟು ದೊಡ್ಡ ಲಕ್ಷ ಕೋಟಿಗಳು ಇನ್ವೆಸ್ಟ್ ಮಾಡಿರೋರು ಅವರು ಇದನ್ನು ನಂಬ್ತಾರಾ ಅನ್ನೋದು ಒಂದು ಪ್ರಶ್ನೆ. ಸೊ ಅಸ್ಟ್ರಾಲಜಿ ಅನ್ನೋದು ಬರೀ ಮಿಡಲ್ ಕ್ಲಾಸ್ ಜನ ನಂಬೋದಲ್ಲ, ಈವನ್ ಶ್ರೀಮಂತರು ನಂಬ್ತಾರ ಅನ್ನೋದು ಇವಾಗ ನಾನು ಡೇಟಾ ಪ್ರಕಾರ ಚೆಕ್ ಮಾಡ್ತೀನಿ. ಅದಕ್ಕೆ ನಾನು ನಿಫ್ಟಿ ಚಾರ್ಟ್ ಓಪನ್ ಮಾಡ್ತೀನಿ. ಸೊ ಇದು ಮೇಯ್ನ್ಲಿ ಇದು ವರ್ಕ್ ಆಗೋದು ನಿಫ್ಟಿ, ಕ್ರೂಡ್ ಆಯಿಲ್ ಆ್ಯಂಡ್ ಗೋಲ್ಡ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟೆಕ್ನಿಕ್ಕು. ಇದೊಂದು ಟೆಕ್ನಿಕ್ಕು. ಈ ಟೆಕ್ನಿಕ್ಕನ್ನು ಬಳಸಿ ನೀವು ದುಡ್ಡು ಸಹ ಮಾಡ್ಬೋದು. ಅದ್ರ ಬಗ್ಗೆ ಚೆನ್ನಾಗಿ ಆಳವಾಗಿ ತಿಳ್ಕೊಳ್ಳಿ. ಸೊ ಲೈಟಾಗಿ ತಿಳ್ಕೊಳಕ್ಕೆ ಹೋಗ್ಬಿಡಿ. ಲೆಟ್ಸ್ ಗೋ ವೆರಿ ಡೀಪ್ ಇನ್ ಟು ದ ಟೆಕ್ನಿಕ್. ಲೆಟ್ಸೇ ನಾನೊಂದು ನಿಫ್ಟಿದು ಡೇ ಕ್ಯಾಂಡಲ್ ಹಾಕ್ಕೊಂಡಿದ್ದೀನಿ, 1 ಡೇ ಕ್ಯಾಂಡಲ್ ಹಾಕಿದ್ದೀನಿ. ಆ್ಯಂಡ್ ಇಂಡಿಕೇಟರ್ಸ್ಗೆ ಹೋಗ್ತೀನಿ. ಮೂನ್ ಫೇಸಸ್ ಅಂತ ಒಂದು ಇಂಡಿಕೇಟರ್ ಇದೆ. ಸೊ ಮೂನ್ ಫೇಸಸ್ ಅಂತ ಒಂದು ಇಂಡಿಕೇಟರ್ ಇದೆ. tradingview.com ಹೋಗ್ಬಿಟ್ಟು, ಸೊ ಯಾರ್ಯಾರಿಗೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೂ ಡೆಫಿನೆಟ್ಲಿ ನಮ್ಮ ಹತ್ರಕ್ಕೆ ಬನ್ನಿ, ನಾವು ಹೇಳ್ಕೊಡ್ತೀವಿ, ತೊಂದರೆ ಇಲ್ಲ. ಸೊ ಮೂನ್ ಫೇಸಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು, ಸೊ ಇದನ್ನು ನಾನೇನು ಮಾಡ್ತೀನಿ, ಇದನ್ನು ರೆಡ್ ಹಾಕ್ತೀನಿ. ಸೊ ಆ್ಯಂಡ್ ವೇನಿಂಗ್ ಮೂನ್ ಗ್ರೀನ್ ಕಲರ್ ಹಾಕೋತೀನಿ. ಸೊ ವ್ಯಾಕ್ಸಿಂಗ್ ಮೂನ್, ಡೆಫಿನೆಟ್ಲಿ ವ್ಯಾಕ್ಸಿಂಗ್ ಮೂನ್ ಅಂದರೆ ಇದು ಅಮಾವಾಸ್ಯೆ, ವೇನಿಂಗ್ ಮೂನ್ ಅಂದರೆ ಇದು ಹುಣ್ಣಿಮೆ. ವೇನಿಂಗ್ ಮೂನ್ ಅಂದರೆ ಹುಣ್ಣಿಮೆ, ವ್ಯಾಕ್ಸಿಂಗ್ ಮೂನ್ ಅಂದರೆ ಅಮಾವಾಸ್ಯೆ. ಅದಕ್ಕೆ ಸೆಟ್ಟಿಂಗ್ಸ್ ರೆಡ್ ಗ್ರೀನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ಡೇಟಾ ನೀವು ಚೆಕ್ ಮಾಡಿದ್ರೆ ನಾನು ಶಾಕ್ ಆದೆ. ಸ್ಟಾರ್ಟಿಂಗಲ್ಲಿ ನನಗೆ ಯಾರೋ ಹೇಳಿದ್ರು ಅಮಾವಾಸ್ಯೆ ಹುಣ್ಣಿಮೆ ಹಿಂಗೆ ಆಗುತ್ತೆ ಅಂತ ಹೇಳಿದವಾಗ ನಾನು ಶಾಕ್ ಆದೆ. ಸೊ ಬಟ್ ಇದನ್ನು ಡೇಟಾ ಡ್ರಿವನ್ ಆಗಿ ನೋಡಿದ್ರೆ ಡೆಫಿನೆಟ್ಲಿ ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗಿದೆ. ತುಂಬ ಕಡೆ ವರ್ಕ್ ಆಗಿದೆ. ಆ್ಯಂಡ್ ಎಷ್ಟು ಕಡೆ ವರ್ಕ್ ಆಗಿದೆ, ಎಷ್ಟು ಕಡೆ ವರ್ಕ್ ಆಗಿಲ್ಲ ಅದನ್ನು ಚೆಕ್ ಮಾಡೋಣ. ಸುಮ್ಮನೆ ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಎಷ್ಟು ಕಡೆ ವರ್ಕ್ ಆಗಿದೆ, ಎಷ್ಟು ಕಡೆ ವರ್ಕ್ ಆಗಿಲ್ಲ ಅನ್ನೋದಕ್ಕೆ ಡೇಟಾ. ಸೊ ಇದು ಡೇಟ್ ನಾನು ಹೇಳ್ತಾಯಿದ್ದೀನಿ, 15ನೇ ಸೆಪ್ಟೆಂಬರ್ 2023 ಕರೆಕ್ಟಾಗಿ ಅಲ್ಲಿ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ಟೈಮಲ್ಲಿ ನಿಫ್ಟಿ 20,000 ಹತ್ರ ಇತ್ತು. ಅಮಾವಾಸ್ಯೆ ಕಳೆದ ಒಂದು ವಾರಕ್ಕೆ, ಅಮಾವಾಸ್ಯೆ ಇವತ್ತು ಅಂದ್ಕೊಳ್ಳಿ, ಇನ್ನೊಂದು ವಾರಕ್ಕೆ ಮಾರ್ಕೆಟ್ನಲ್ಲಿ ತುಂಬ ಕಹಿ ಘಟನೆಗಳಾಯಿತು. ಅದೇನೋ ಮೇ ಬಿ ಅದೇ ಟೈಮ್ಗೇನೋ ಒಂದು ಬ್ಯಾಡ್ ನ್ಯೂಸ್ ಬಂದಿರ್ಬೋದು, ಅದೇ ಟೈಮ್ಗೆ ಸಮಥಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಅದೇ ಟೈಮ್ಗೆ ಅಮಾವಾಸ್ಯೆ ಬಂದಿರ್ಬೋದು, ಕೋಇನ್ಸಿಡೆನ್ಸ್ ಅಂತಲೂ ಹೇಳ್ಬೋದು, ಜೊತೆಗೆ ಅಸ್ಟ್ರಾಲಜಿ ವರ್ಕ್ ಆಗ್ತಾಯಿದೆ ಅಂತಲೂ ಹೇಳ್ಬೋದು. ಸೊ ಅದಾದಮೇಲೆ ನಿಫ್ಟಿ 20,000ದಲ್ಲಿದ್ದು 19,400ಕ್ಕೆ ಬಿದ್ದೋಯ್ತು. ಸೊ ಆಲ್ಮೋಸ್ಟ್ ಒಂದು 800 ಪಾಯಿಂಟ್ ಕುಸಿತ. ಅದಾದಮೇಲೆ 4ನೇ ಅಕ್ಟೋಬರ್ ಕರೆಕ್ಟಾಗಿ ಹುಣ್ಣಿಮೆ ಬರುತ್ತೆ. ನಿಫ್ಟಿ 19,400ರಲ್ಲಿದ್ದು ವಿತಿನ್ 4-5 ಡೇಸಲ್ಲಿ 19,800ಕ್ಕೆ ಹೋಗುತ್ತೆ, 600 ಪಾಯಿಂಟ್ ಏರುತ್ತೆ. ಸೊ ಅದಾದಮೇಲೆ ಕರೆಕ್ಟಾಗಿ ಅಮಾವಾಸ್ಯೆ ಬರುತ್ತೆ 16ನೇ ಅಕ್ಟೋಬರ್ 2023. ಸೊ ನಿಫ್ಟಿ 19,800ರಲ್ಲಿದ್ದು ಸ್ಟ್ರೈಟ್ ಅವೇ 18,800ಕ್ಕೆ ಬೀಳುತ್ತೆ, ಜಸ್ಟ್ ಒಂದು 10 ಡೇಸಲ್ಲಿ. ಸೊ ಬರೀ ನಾನು ಒಂದು 2-3 ಸತಿ ನೋಡೋದಕ್ಕಿಂತ ಫುಲ್ಲು ಡೇಟಾ ನಿಮ್ಮ ಕಣ್ಮುಂದೆನೇ ನೋಡಿ, ಜಸ್ಟ್ ನೋಡಿ. ಮತ್ತು ಹುಣ್ಣಿಮೆ 28ನೇ ನವಂಬರ್ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹುಣ್ಣಿಮೆ ಟೈಮಲ್ಲಿ 20,000 ಇದ್ದಿದ್ದು ಮಾರ್ಕೆಟ್, 19,800 ಇದ್ದಿದ್ದು. ನೆಕ್ಸ್ಟ್ ಅಮಾವಾಸ್ಯೆ ಬರೋಷ್ಟರಲ್ಲಿ 21,200, ಅಂದರೆ 1000 ಪಾಯಿಂಟ್ ಜಿಗಿತ.
ಸೊ ಪ್ರತಿ ಹುಣ್ಣಿಮೆ ಟೈಮಲ್ಲಿ ಮಾರ್ಕೆಟ್ನಲ್ಲಿ ಒಂದು 1000 ಪಾಯಿಂಟ್ ಜಿಗಿತವನ್ನು ನೋಡ್ತಾ ಇದ್ದೀವಿ. ಅಮಾವಾಸ್ಯೆ ಬಂದಾದ್ಮೇಲೆ 1000 ಪಾಯಿಂಟ್ಸ್ ಡೌನ್ ಆಗ್ತಾ ಇದೆ. ಬಟ್ ಇದು ಎಷ್ಟು ಸರಿ ಎಷ್ಟು ತಪ್ಪು ಆಗಿದ್ರೆ ನಾವು ಟೆಕ್ನಿಕಲೆಲ್ಲ ನೋಡೋದೆಲ್ಲ ವೇಸ್ಟಾ ಅನ್ನೋ ಪ್ರಶ್ನೆಗೆ ಉತ್ತರ. ಸೊ ಟೆಕ್ನಿಕಲ್ ಸಹ ನೀವು ನೋಡಬೇಕಾಗುತ್ತೆ. ಬಿಕಾಸ್ ಸಮ್ಟೈಮ್ಸ್ ಮಾರ್ಕೆಟ್ ಕನ್ಸಾಲಿಡೇಷನ್ ಫೇಸ್, ಕನ್ಸಾಲಿಡೇಷನ್ ಅಂದರೆ ಒಂದೇ ಜಾಗದಲ್ಲಿ ಆಡ್ತಾ ಇರುತ್ತೆ ನೋಡಿ, ಅದನ್ನು ಕನ್ಸಾಲಿಡೇಷನ್ ಫೇಸ್ ಅಂತ ಕರಿತೀವಿ. ಆ ಫೇಸಲ್ಲಿ ಯಾವ ಅಮಾವಾಸ್ಯೆ ಯಾವ ಹುಣ್ಣಿಮೆನೂ ವರ್ಕ್ ಆಗಲ್ಲ. ಬಿಕಾಸ್ ಯಾವುದೋ ಒಂದು ಹಳೆಯ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಫುಲ್ ವೈಲೆಂಟ್ ಮೂವ್ ಕೊಟ್ಟಿರೋದ್ರಿಂದ ಈ ಅಮಾವಾಸ್ಯೆ ಹುಣ್ಣಿಮೆಗೆ ವೈಲೆಂಟ್ ಮೂವ್ ಇಲ್ಲ. ಸೊ ಅದರಿಂದ ತುಂಬ ಕೇರ್ಫುಲ್ಲಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಟೆಕ್ನಿಕ್ಕು 60 to 70% ಟೈಮ್ಸ್ ವರ್ಕ್ ಆಗ್ಬೋದು. ಅದು ಸಹ ನೇಚರಲ್ ಆಗೋ ಚೇಂಜಸ್ ಮೇಲೆ, ಜೊತೆಗೆ ಆ ಟೈಮಲ್ಲಿ ಗುಡ್ ನ್ಯೂಸು ಬ್ಯಾಡ್ ನ್ಯೂಸು ಕೋಇನ್ಸಿಡೆನ್ಸು. ಸೊ ನಾವು ಕರೆಕ್ಟಾಗಿ ಒಂದು ಮೋಸ್ಟ್ ಫೇಮಸ್ ಸೂಪರಾಗಿ ವರ್ಕ್ ಆಗಿರೋದಂದರೆ ಟ್ರಂಪ್ ಟ್ಯಾರಿಫ್ ಅನೌನ್ಸ್ ಮಾಡಿದ್ದು ಏಪ್ರಿಲ್ 7ನೇ ತಾರೀಕು ನೈಟ್, ಏಪ್ರಿಲ್ 6ನೇ ತಾರೀಕು 7ನೇ ತಾರೀಕು ನೈಟ್. ಸೊ ನಮ್ಮ ಇಂಡಿಕೇಟ್ರ್ ಏನು ಹೇಳಿದೆ, ಅಮಾವಾಸ್ಯೆ ಹುಣ್ಣಿಮೆ ಇಂಡಿಕೇಟ್ರು ಮಾರ್ಚ್ 28ನೇ ತಾರೀಕೆ ಅಲರ್ಟ್ ಆಗಿರಿ ಅಂತ ಹೇಳಿದೆ. ಮಾರ್ಚ್ 28ನೇ ತಾರೀಕಿನ ಅಮಾವಾಸ್ಯೆ ಸ್ಟಾರ್ಟು. ಅಮಾವಾಸ್ಯೆ ಆದಮೇಲೆ ಒಂದು ನೆಕ್ಸ್ಟ್ 7-8 ದಿವಸ ಅಂತೂ ಟ್ರೇಡ್ ಮುಟ್ಟಬಾರ್ದು ಆ್ಯಕ್ಚುಲಿ, ಅಂದರೆ ಬೀಳೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ. ಮಾರ್ಚ್ 28ನೇ ತಾರೀಕು ಅಮಾವಾಸ್ಯೆ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಏಪ್ರಿಲ್ 1, 2, 3, 4. ಸೊ ಇಮಿಡಿಯೇಟ್ಲಿ ಸ್ಯಾಟರ್ಡೆ ಸಂಡೇ ಬೇರೆ ಹಾಲಿಡೇ ಇತ್ತು. ಸೋಮವಾರ ನೋಡಿದ್ರೆ 1500 ಪಾಯಿಂಟ್ ಕ್ರ್ಯಾಶ್. ಸೊ ಆ ಇಂಡಿಕೇಟ್ರನ್ನ ಯೂಸ್ ಮಾಡಿ ಯಾರಾದರೂ ಅಮಾವಾಸ್ಯೆ ಬಂತಪ್ಪ ನಾನು ಶೇರ್ಗಳನ್ನ ನಾನು ಎಕ್ಸಿಟ್ ಮಾಡ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತಿರ್ತೀನಿ ಅಂದಿದ್ರೆ, ಇನ್ನೊಂದು 10 ಡೇಸ್ ಅವ್ರು ಏನಾದ್ರು ಮಾರ್ಕೆಟ್ ನೋಡಿಲ್ಲ ಅಂದಿದ್ದರೆ ಸೊ ಅವ್ರಿಗೆ ಮಾರ್ಕೆಟ್ 2000 ಪಾಯಿಂಟ್ ಡಿಸ್ಕೌಂಟಲ್ಲಿ ಸಿಗ್ತಾಯಿತ್ತು ಮಾರ್ಕೆಟ್. ಸೊ ಅದಾದಮೇಲೆ ಯಾವಾಗ ಮಾರ್ಕೆಟ್ ಮೇಲಕ್ಕೆ ಹೋಗಿ ಸ್ಟಾರ್ಟ್ ಆಯಿತು ಅಂದರೆ ಏಪ್ರಿಲ್ 11ನೇ ತಾರೀಕು, ವೇರ್ ಸಮ್ ನ್ಯೂಸ್ ಕೇಮ್ ದಟ್ ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಾ ಇದೆ, ಮತ್ತು ಸೀಸ್ ಫೈರ್ ಆಯಿತು ನೋಡಿ. ಸೀಸ್ ಫೈರ್ ಅಂದರೆ ಯುದ್ಧ ನಿಲ್ಲಿಸಿದ್ರು. ಅಷ್ಟರಲ್ಲಿ ಅದೇ ಟೈಮಲ್ಲಿ ಹುಣ್ಣಿಮೆನೂ ಬಂದಿತ್ತು. ಸೊ ಹುಣ್ಣಿಮೆನೇ ದಿವಸನ ಏನಕ್ಕೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಂತು ಹೋಗ್ಬೇಕಾಯ್ತು? ಆ ಯಕ್ಷ ಪ್ರಶ್ನೆಗೆ ಉತ್ತರ ಯಾರ ಹತ್ರನೂ ಇಲ್ಲ. ಬಟ್ ನಾನು ಹೇಳೋದೇನೆಂದರೆ, ಹುಣ್ಣಿಮೆ ಬಂದವಾಗ ಪ್ರಪಂಚದಲ್ಲೆಲ್ಲ ಒಳ್ಳೇದಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಮಾವಾಸ್ಯೆ ಬಂದವಾಗ ಸ್ವಲ್ಪ ಕೆಟ್ಟದಾಗೋ ಚಾನ್ಸಸ್ ಇರುತ್ತೆ. ಅಗೇನ್ ಅದನ್ನು ಭಯ ಪಡಬೇಡಿ, ಡೇಟಾ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ರೆ ನನ್ನ ಬಗ್ಗೆ ಬೈಕೋಬೋದು. ಸೊ ಡೇಟಾ ಈಸ್ ಸ್ಪೀಕಿಂಗ್, ಐ ಆಮ್ ನಾಟ್ ಸ್ಪೀಕಿಂಗ್. ನಾನು ಏನೂ ಮಾತಾಡ್ತಾ ಇಲ್ಲ. ಸೊ ಡೇಟಾ ನಿಮ್ಮ ಕಣ್ಮುಂದೆ ಇದೆ. ನೀವು ಇದನ್ನು ಕೂತ್ಕೊಂಡು 10 ವರ್ಷದ ಡೇಟಾ ನೋಡಿ, ನಿಮಗೆ ನಿಜವಾಗ್ಲೂ ವರ್ಕ್ ಆಗ್ತಾ ಇದೆ ಅಂದರೆ ಎಸ್ ಕಮೆಂಟ್ ಸೆಕ್ಷನಲ್ಲಿ ಬಂದು ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಸೊ ಡೆಫಿನೆಟ್ಲಿ ಚಾಯ್ಸ್ ಈಸ್ ಯುವರ್ಸ್. ಬಟ್ ಈ ಥರನೂ ಅಸ್ಟ್ರಾಲಜಿ ಇಟ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದಾ ಅನ್ನೋದು ಯಕ್ಷ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ಅನಿಸುತ್ತೆ. ಎಸ್, ವಿ ಡೂ ಟ್ರೇಡ್ ಆನ್ ಅಸ್ಟ್ರಾಲಜಿ ಆಲ್ಸೋ. ಓಕೆ, ಇದು ಈಗ ಅಮಾವಾಸ್ಯೆ ದಿನ ಕಹಿ ಘಟನೆಗಳು ಕೆಟ್ಟ ಘಟನೆಗಳು ನಡೆಯುವಂಥ ಸಾಧ್ಯತೆಗಳ ಬಗ್ಗೆ ಒಂದು ಹೇಳಿದ್ರಿ. ಈಗ ಕಹಿ ಘಟನೆಗಳು ಕೆಲವೊಂದು ಸಲ ನಡೀದೇ ಇರಬಹುದು. ಆದರೆ ಅಮಾವಾಸ್ಯೆಗೆ ಟೈಮಲ್ಲಿ ಜನ ಜಾಸ್ತಿ ಸ್ಟಾಕನ್ನು ಸೇಲ್ ಮಾಡುವಂಥದ್ದು, ಹುಣ್ಣಿಮೆ ಬಂತು ಸ್ಟಾಕನ್ನು ಬೈ ಮಾಡುವಂಥದ್ದು, ಇದು ಕೂಡ ಒಂದು ಕಾರಣನ ಈ ಥರ ಆಗೋದಕ್ಕೆ? ಎಸ್ ಸರ್, ನಮ್ಮ ದೇಶದಲ್ಲಿ ದ ಮೆಜಾರಿಟಿ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರು ಇರೋದು ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ. ಸೊ ಅಲ್ಲಿ ಡೆಫಿನೆಟ್ಲಿ ದೇ ಫಾಲೋ ದಿಸ್. ನೀವು ನೋಡಿರ್ತೀರ, ಅವರು ನಿಂಬೆಹಣ್ಣು ಕಟ್ಟೋದು, ನಿಂಬೆಹಣ್ಣು ಹೊಡಿಯೋದು ಇದೆಲ್ಲ ಮಾಡ್ತಾರೆ. ಆ್ಯಂಡ್ ಗೋಲ್ಡ್ ಸ್ಟಾಕನ್ನ ತಗೊಳ್ಳಲ್ಲ ಅವರು. ಅಮಾವಾಸ್ಯೆ ಬಂದಿದ ತಕ್ಷಣ ಅಂಗಡಿ ಮುಚ್ಚಿಬಿಡೋದು. ಸೊ ಇದು ಸ್ಟಾಕ್ ಮಾರ್ಕೆಟ್ ಮೇಲೆ ಲಿಂಕ್ ಆಗುತ್ತೆ. ಯಾಕಂದರೆ ಗೋಲ್ಡ್ ಅಂಥ ಜ್ಯುವೆಲರಿ ಶಾಪು ಕೋಟ್ಯಾಂತರ ರೂಪಾಯಿ ವ್ಯಾಪಾರ ನಡೆಯುತ್ತೆ. ಅಮಾವಾಸ್ಯೆ ದಿವಸ ಅವನು ಅಂಗಡಿ ಮುಚ್ತಾನಂದರೆ ಅವನು ಈಸ್ ಥಿಂಕಿಂಗ್, ಅವನ ಬಿಲೀಫ್ ಈಸ್ ಮೋರ್ ದೆನ್ ಮನಿ. ಸೊ ನಮ್ಮ ಬಿಲೀಫ್ಗಳು ದುಡ್ಡಿಗಿಂತ ಹೆಚ್ಚಿದ್ದದು. ಸೊ ಅದೇ ಬಿಲೀಫು ಸ್ಟಾಕ್ ಮಾರ್ಕೆಟಲ್ಲೂ ನಡೆಯುತ್ತೆ. ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲಿ ಗುಜರಾತಿಗಳು ಸಿಕ್ಕಾಪಟ್ಟೆ 1000 ಕೋಟಿ ಇನ್ವೆಸ್ಟ್ ಮಾಡೋದು ಗುಜರಾತಿಗಳೇ. ಸೊ ಆ್ಯಂಡ್ ಅವರು ಏನು ಬಿಲೀಫ್ ಇಟ್ಕೊಂಡಿರ್ತಾರೋ ಆ ಬಿಲೀಫು ಇಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಒಂದು ಕ್ಲೂ ಸಿಕ್ಕಿದೆ, ಹೌ ಗುಜರಾತಿ ಆ್ಯಂಡ್ ಮಹಾರಾಷ್ಟ್ರ ಹೆಂಗೆ ಯೋಚನೆ ಮಾಡ್ತಾರೋ ಒಂದು ಕ್ಲೂ ಅಂತೂ ಸಿಕ್ಕಿದೆ ನಮಗೆ, ಬಿಕಾಸ್ ಆಫ್ ಈ ಹುಣ್ಣಿಮೆ ಅಮಾವಾಸ್ಯೆ ಇಂಡಿಕೇಟ್ರಿಂದ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಡಿಕೇಟರ್ಸ್. ಮತ್ತು ಅದನ್ನು ಈಗಾಗಲೇ ಹೇಳಿರುವಾಗೆ ಪ್ರಾಕೃತಿಕವಾಗಿ ಕೆಲವೊಂದು ಘಟನೆಗಳು ನಡೀಬಹುದು. ಅದ್ರ ಜೊತೆಗೆ ಹುಣ್ಣಿಮೆ ಇದೆ ಅಮಾವಾಸ್ಯೆ ಇದೆ ಅಂತಲೇ ಜನ ಬೈ ಮಾಡೋದು ಅಥವಾ ಎಕ್ಸಿಟ್ ಮಾಡೋದ್ರಿಂದ ಕೂಡ ಈ ಥರದ್ದು ಸ್ಟಾಕ್ ಮಾರ್ಕೆಟಲ್ಲಿ ಕುಸಿತ ಮತ್ತು ಏರುವಿಕೆ ಎರಡೂ ಕಾಣುತ್ತೆ ಅಂತ ಅನ್ಸುತ್ತೆ ನನಗೆ. ಸೊ ಇದು ಒಂದು ನಂಬಿಕೆ ಅಂತೀರಾ, ಮೂಢನಂಬಿಕೆ ಅಂತೀರಾ, ಬಟ್ ಡೇಟಾ ಎದುರುಗಡೆ ಇಟ್ಕೊಂಡು ಮನೋಜ್ ಅವರು ಹೇಳಿದರು. ಎಸ್ ಸರ್. ಆ್ಯಂಡ್ ಅಗೇನ್ ಸರ್, ಇದು ನೋಡಿ, ನಾವಿಬ್ಬರು ವಿ ಆರ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್ ಸೂಪರ್ಫಿಷಿಯಸ್. ಕಂಪ್ಲೀಟ್ಲಿ ಡೇಟಾ ಡ್ರಿವನ್. ಡೇಟಾ ಹೇಳ್ತಾ ಇದೆ, ನಾವು ಹೇಳ್ತಾ ಇದ್ದೀವಿ. ಸೊ ಆ್ಯಂಡ್ ಡೇಟಾ ನಿಮ್ಮ ಕಣ್ಣು ಮುಂದೆನೇ ಇದೆ. 20 ವರ್ಷದ ಗ್ರಾಫ್ ತೆಗೆದು ನೋಡಿ, ಕ್ರೂಡ್ ಆಯಿಲ್ ತೆಗೀರಿ, ಗೋಲ್ಡ್ ತೆಗೀರಿ, ಎಷ್ಟು % ವರ್ಕ್ ಆಗಿದ್ರೆ ಎಸ್ ಅಂತ ಹಾಕಿ. ಆ್ಯಂಡ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದರೆ ಅವ್ರಿಗೆ ಈ ಥರ ನಿಮ್ಮ ಫ್ರೆಂಡ್ಸು ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಫುಲ್ಲು ಬುಕ್ ಓದ್ಬಿಟ್ಟು ಅಲ್ಲಿ ಟ್ರೇಡ್ ಹಾಕಿರ್ತಾನೆ, ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಬಿದ್ದೋಯ್ತು.
ನಾನು ಪರ್ಫೆಕ್ಟ್ ಟ್ರೇಡರು, ಬಟ್ ನೇಚರ್ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಸೊ ಐ ಕೆನಾಟ್ ಗ್ರೋ. ಸೊ ನಾನು ಯೋಚನೆ ಮಾಡೋದು, ನಾನು ಕಷ್ಟಪಡೋದು ಇದಕ್ಕಿಂತ ನನ್ನನ್ನು ಆಡಿಸೋರು ಬೇರೆ ಇರ್ತಾರೆ. ಸೊ 100 ಕೋಟಿ ಇರೋನು, 1000 ಕೋಟಿ ಇರೋನು, ನಾನು ಇಲ್ಲೊಂದು ಕೋಟಿ ಹಾಕಿ ಲೆಟ್ಸೆ ಒಂದು 10 ಲಕ್ಷ ಹಾಕಿದೆ, 1 ಲಕ್ಷ ಹಾಕಿದೆ, ನಾನು ಸಣ್ಣ ಮೀನು. ನನ್ನನ್ನು ಆಡಿಸೋದು ಯಾರು? ದೊಡ್ಡ ದೊಡ್ಡ ತಿಮಿಂಗ್ಳಗಳು, ನನ್ನ ಫೇಟನ್ನು ಡಿಸೈಡ್ ಮಾಡೋದು ತಿಮಿಂಗ್ಳಗಳು. ಜೊತೆಗೆ ನಾನು ಆನೆಸ್ಟಾಗಿ ನಾನು ಹಾರ್ಡ್ ವರ್ಕು ನಾನು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಬೇಕಾದ್ರೂ ಸಕ್ಸಸ್ಫುಲ್ ಆಗ್ಬೋದು. ಸೊ ಹಾಗೆ ನಾವು ಮನೋಜ್ ಜೊತೆ ಮಾತಾಡ್ತಾ ಇದ್ವಿ ನಂಬಿಕೆಗಳ ಬಗ್ಗೆ ಮತ್ತು ಮೂಢನಂಬಿಕೆಗಳ ಬಗ್ಗೆ. ಕೆಲವೊಂದು ಸಲ ನಮ್ಮ ನಂಬಿಕೆಗಳು, ಮೂಢನಂಬಿಕೆಗಳು ಕೂಡ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಅದು ಸ್ಟಾಕ್ ಮಾರ್ಕೆಟ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ ಅರ್ಥ. ಸೊ ನಾವು ಸಹಜವಾಗಿ ನಮ್ಮ ಪಾರಂಪರಿಕವಾಗಿ ನೋಡಿದರೆ ನಮಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬಗ್ಗೆ ಒಂದು ಫೀಲಿಂಗ್ ಇದೆ, ನಮಗೊಂದು ಎಮೋಷನ್ ಇದೆ. ಸೊ ಈಗ ಆ ಎಮೋಷನ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಅದು ಡೇಟಾ ಡ್ರಿವನ್ ಮನೋಜ್ ಅವರು ಹೇಳಿದ್ದಾರೆ. ಅದನ್ನು ಇಷ್ಟೆಲ್ಲ ವಿಚಾರಗಳನ್ನ ಹೇಳಿರುವಂಥ ಮನೋಜ್ ಅವರಿಗೆ ನಾನು ಗೌರಿ ಶೆಟ್ಟಿ ಸ್ಟುಡಿಯೋದೆಲ್ಲ ಸ್ನೇಹಿತರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಮನೋಜ್ ಅವರೇ, ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ದೀನಿ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ ಮತ್ತು ನಿಮ್ಮ ಮೂಲಕ ಜನರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಕುರಿತ ಏನೇ ಪ್ರಶ್ನೆಗಳು ಅಥವಾ ಅನುಮಾನಗಳಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ದೊಡ್ಡ ಪ್ರಶ್ನೆಗಳಿದ್ದರೆ TD ಅಕಾಡೆಮಿ ಪ್ರತಿ ಭಾನುವಾರ ಮತ್ತು ಪ್ರತಿ ಶುಕ್ರವಾರ ನಡೆಸುವಂಥ ಫ್ರೀ ಸೆಷನ್ಗಳಿಗೆ ಅಟೆಂಡ್ ಮಾಡಿ ಅಲ್ಲಿ ನಿಮ್ಮ ಪ್ರಶ್ನೆಗಳ ಉತ್ತರಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.